ಸೊ ಬೇಸಿಕಲಿ ನೋಡಿ, ಈಗ ನಿಮ್ಮಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಂಥದ್ದು ಜೊತೆಗೆ ಆ ಗಾಲ್ ಬ್ಲಾಡರು ತೆಗೆದಿರುವಂಥದ್ದು, ಯಾಕಂದರೆ ಅದೇ ಸ್ಟೋನ್ ಆಗಿತ್ತು ಅಂತ ನಾನು. ಆದರೆ ನಮ್ಮ ಈ ನಾಡಿ ಪರೀಕ್ಷೆ ಪ್ರಕಾರ ನಾವು ನೋಡೋದಾದರೆ ಪಿತ್ತಜ ಭೂಯಿಷ್ಠ ಅಂದರೆ ಪಿತ್ತದೋಷ ಜಾಸ್ತಿ ಡಿಸ್ಟರ್ಬ್ ಆಗಿದೆ. ಆ್ಯಂಡ್ ಇದೇನಿದೆ ಅಲ್ಲ, ಇದು ಪ್ರಕೃತಿ. ಈ ಶೀಟಲ್ಲಿ ನೀವು ತುಂಬಿರುವಂಥದ್ದು ನಿಮ್ಮ ಪ್ರಕೃತಿಯನ್ನು ಹೇಳುತ್ತೆ. ಈ ಶೀಟಲ್ಲಿ ನಾನು ನೋಡಿರುವಂಥದ್ದು ಇದು ನಿಮ್ಮ ವಿಕೃತಿಯನ್ನು ಹೇಳುತ್ತೆ. ಸೊ ಪ್ರಕೃತಿಯಲ್ಲಿ ಕೂಡ ನೋಡಿ ಪಿತ್ತ ಮತ್ತು ಕಫಜ ಅಂತ. ನಿಮ್ಮ ಪ್ರಕೃತಿಯಲ್ಲಿ ಪಿತ್ತ ಜಾಸ್ತಿ ಜೊತೆಗೆ ಕಫ ಫಾಲೋಡ್ ಬೈ. ಹಾಗೆ ವಿಕೃತಿ ಅಂತ ನಾವು ನೋಡೋಕ್ಕೆ ಬಂದಾಗ ಇಲ್ಲಿ ಪಿತ್ತ ಮತ್ತು ವಾತ ಕಫಜ ಅಂತ. ವಾತ ಕೂಡ 3 ಡಿಸ್ಟರ್ಬ್ ಆಗಿದೆ, ಕಫ ಕೂಡ 3 ಡಿಸ್ಟರ್ಬ್ ಆಗಿದೆ. ಸೊ ಈ ರೀತಿಯಾಗಿ ಪಿತ್ತದ ದೃಷ್ಟಿ ಇದ್ದಾಗ ಹೇಗೆ ನೋಡಿ, ರಂಜಕ ಪಿತ್ತ ಅನ್ನೋದು ಸೆಕೆಂಡರಿ ಡೈಜೆಷನ್. ಅಂದರೆ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯ ನಂತರದಲ್ಲಿ ಏನು ಅಬ್ಸಾರ್ಪ್ಷನ್ ಚೆನ್ನಾಗಿ ಮಾಡಬೇಕು ಅದು ಆಗೋದಿಲ್ಲ. ಹಾಗೆ ಅವಾಗೇನಾಗುತ್ತೆ ಗೊತ್ತಾ, ಈಗ ನಾನು ಊಟ ಮಾಡಿದ್ದೀನಿ, ಜೀರ್ಣನೂ ಆಗ್ತಿದೆ ಅಂತ ಅನ್ನಿಸ್ತಿದೆ, ಆದರೆ ಆಮೇಲೆ ಅದೇ ಗಂಟ್ಲು ಕತ್ತು ಬರೋದು, ಇಲ್ಲಿ ಉರಿ ಅನಿಸೋದು, ಆಮೇಲೆ ಹುಳಿ ತೇಗ್ ಬರೋದು. ಯಾಕೆ ಅಂತಂದರೆ ಫುಡ್ಡು ಸರಿಯಾಗಿ ಜೀರ್ಣ ಆಗೋ ಬದಲಿಗೆ ಫರ್ಮೆಂಟ್ ಆಗ್ತಿದೆ. ಈಗ ನಾವು ಆಹಾರ ಏನಾದರೂ ಬಿಸಿ ಮಾಡದೆ ಕಿಚನಲ್ಲಿ ಹಾಗೆ ಬಿಟ್ಟರೆ ಹುಳಿ ಬರಲ್ವಾ, ಹುಳಿ ಬಂದಿದೆ ಹಾಳಾಗಿದೆ ಅಂತೀವಲ್ವ ನಾವು. ಹಾಗೆಯೇ ಆಹಾರ ನಿಮ್ಮ ಹೊಟ್ಟೆಗೆ ಹೋದ ತಕ್ಷಣ ಪಾಚಕಾಗ್ನಿಯಿಂದ ಅದು ಜೀರ್ಣ ಆಗಬೇಕು, ಆಮೇಲೆ ಧಾತ್ವಾಗ್ನಿಯಿಂದ ಅದು ಮತ್ತೆ ಮುಂದಕ್ಕೆ ಹೋಗಬೇಕು. ಇಲ್ಲೇನಾಗ್ತಿದೆ ಅಂದರೆ ಹೊಟ್ಟೆಗೆ ಹೋದಂಥ ಆಹಾರ ಸರಿಯಾಗಿ ಬೇಯ್ತಾ ಇಲ್ಲ, ಅಥವಾ ಅರ್ಧಂಬರ್ಧ ಬೇಯ್ತಿದೆ. ಹೇಗೆ ನೀವು ಸಾಂಬಾರು ಅರ್ಧ ಬೇಯಿಸಿಟ್ರೆ ಏನಾಗುತ್ತೆ, ಸಂಜೆ ಆಗುತ್ತನ್ನ ಹಳಸೋಗ್ಬಿಡುತ್ತಲ್ವ, ಹಾಗೆ ನಿಮ್ಮ ಅಗ್ನಿ ಅದನ್ನು ಅರ್ಧಂಬರ್ಧ ಬೇಯಿಸೋದ್ರಿಂದ ಅದು ಹುಳಿ ಬರುತ್ತೆ. ಸೊ ನಮಗೆ ತೇಗ್ ಬಂದಾಗ ಅದೇ ರಿಫ್ಲೆಕ್ಸು. ಈಗ ನಿಮಗೆ ಗಂಟ್ಲ ಹತ್ರ, ಇಲ್ಲಿ ಎದೆ ಹತ್ರ ಎಲ್ಲ ಉರಿ ಬರೋದು ಯಾಕೆ ಅಂತಂದರೆ ಹೊಟ್ಟೆಯಲ್ಲಿರೋ ಆ್ಯಸಿಡು ಉಲ್ಟಾ ಬರ್ತಿದೆ ಮೇಲ್ಮುಖವಾಗಿ. ಆ್ಯಸಿಡ್ ಹೊಟ್ಟೆಲಿ ಮಾತ್ರ ಇರೋದು, ಅದು ಹೊಟ್ಟೆನ ಸುಡಲ್ಲ, ಯಾಕಂದರೆ ಹೊಟ್ಟೆಲಿ ಕ್ಲೇದಕ ಕಫ ಅಂತ ಇರುತ್ತೆ. ಸೊ ನಿಮ್ಮಲ್ಲಿ ಕ್ಲೇದಕ ಕಫ ದೃಷ್ಟಿನೂ ಇದೆ. ಅಂದರೆ ಯಾವ ಕ್ಲೇದಕ ಕಫ ನಿಮ್ಮ ಹೊಟ್ಟೆಯನ್ನು ನಿಮ್ಮ ಆ್ಯಸಿಡಿಂದ ಪ್ರೊಟೆಕ್ಟ್ ಮಾಡುತ್ತೋ ಅದರಲ್ಲಿ ಕ್ಷೀಣತೆ ಆಗಿದೆ, ಆಯಿತಾ. ಸೊ ಅವಾಗೇನಾಯಿತು, ಆ ಆ್ಯಸಿಡ್ ಅನ್ನೋದು ಹೊಟ್ಟೆ ದಾಟಿ ಮೇಲ್ಮುಖವಾಗೂ ಬರುತ್ತೆ. ಮೇಲ್ಮುಖವಾಗಿ ಬಂದಾಗಿ ಅನ್ನನಾಳಕ್ಕೆ ಅದು ಬಂದಾಗ ನಮಗೆ ಎದೆ ಸುಟ್ಟಾಗ ಅನಿಸುತ್ತೆ. ಯಾಕಂದರೆ ಹೊಟ್ಟೆ ಇರೋದು ಕೂಡ ಇಲ್ಲಿ ಎಡಭಾಗದಲ್ಲೇ ಇರೋದು, ಆಯಿತಾ. ನಮಗೆ ಈ ಹೊಟ್ಟೆ ಇರೋವಂಥ ಜಾಗ ಇದೆಯಲ್ಲ ನೋಡಿ, ಇಲ್ಲಿ ಈ ಹಾರ್ಟಿನ ಕೆಳಗೆ ಅದು ಬರುತ್ತೆ, ಆಯಿತಾ. ಸೊ ನಮಗೆ ಒಂದೊಂದ್ಸತಿ ಆ ನೋವು, ಅಯ್ಯೋ ಎದೆ ನೋವೇ ಬಂತೇನೋ ಅನ್ನುವಷ್ಟು ತೀವ್ರವಾಗಿ ಆ ಸಮಸ್ಯೆ ಬರುತ್ತೆ. ಹುಳಿ ತೇಗ್ ಬರೋದು ಯಾವ ಕಾರಣಕ್ಕೆ ಅಂದರೆ ಫುಡ್ಡು ಬೇಯೋ ಬದಲಿಗೆ ಫರ್ಮೆಂಟ್ ಆಗ್ತಿದೆ. ಫರ್ಮೆಂಟ್ ಆಗಬಾರ್ದು, ಹೊಟ್ಟೆಯಲ್ಲಿ ಫುಡ್ಡು ಫರ್ಮೆಂಟ್ ಆಗಬಾರ್ದು, ಹುಳಿ ಬರಬಾರ್ದು. ಆದರೆ ನಿಮ್ಮ ಹೊಟ್ಟೆಲಿ ಬರ್ತಿದೆ, ಅದಕ್ಕಾಗಿ ನಿಮಗೆ ಆ ಹುಳಿ ತೇಗೆಲ್ಲ ಬರ್ತಾ ಇರೋದು. ಈಗ ನೋಡಿ, ಈಗ ನೀವು ಕಣ್ಣಿನ ಸಮಸ್ಯೆ ನೀವು ನಂಗೆ ಹೇಳಿರಲಿಲ್ಲ, ಆದರೂ ಕೂಡ ಈ ನಾಡಿ ಅನ್ನೋದ್ರಲ್ಲಿ ಎಷ್ಟು ನೀಟಾಗಿ ಗೊತ್ತಾಗುತ್ತೆ. ಅದರಲ್ಲೂ ಇವಾಗಂತೂ ಇದು ಸಂಜೆ ಹೊತ್ತಾಯಿತು, ನಾವು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆ ನೋಡಿದಾಗ ಇನ್ನಷ್ಟು ಅಕ್ಯುರೇಟಾಗಿ ಗೊತ್ತಾಗುತ್ತೆ ನಿಮ್ಮ ದೇಹದಲ್ಲಿ ಏನೇನು ಆಗ್ತಿದೆ ಎಂಥದ್ದು ಅನ್ನೋಂಥದ್ದು. ಈಗ ನೀವು ಹೇಳದೇ ಇದ್ರೂ ನನಗೆ ಬರೀ ನಿಮ್ಮ ದೇಹದ ಮೇಲೆ ಒಂದು 3 ಬೆರಳನ್ನು ಇಡೋದ್ರಿಂದ, ಅಯ್ಯೋ ನಿಮಗೆ ಕಣ್ಣಲ್ಲೂ ಸಮಸ್ಯೆ ಅಂದರೆ ಕಣ್ಣು ಏನೋ ಆಗ್ತಿದೆ, ಕಣ್ಣು ಮಂಜು ಆಗ್ತಿದೆ ಅಂತ ಹೇಳ್ಬೋದು. ಅಂದರೆ ನಮ್ಮ ಈ ಒಂದು ಪುರಾತನ ಶಾಸ್ತ್ರ ಯಾವ ಥರ ಇದ್ದಿರ್ಬೋದು. ಅದರಲ್ಲೂ ನಾವೇನು ತುಂಬ ಪಂಡಿತರಲ್ಲ, ನಾವು ಕಲಿತಿರೋರು. ಈಗ ನಾವು ಪ್ರಾಕ್ಟೀಸ್ ಮಾಡ್ತಿರೋದು, ನಾನೊಂದು ಕಳೆದ 10 ವರ್ಷದಿಂದ ಮಾಡ್ತಿದ್ದೀನಿ ಅಷ್ಟೇ. ಆದರೆ ಇದರ ಹಿಂದೆ ಎಷ್ಟೋ ಸಾವಿರಾರು ವರ್ಷಗಳ ಒಂದು ತಪಸ್ಸಿದೆ ಆ ಒಂದು ನಮ್ಮ ಶಾಸ್ತ್ರವನ್ನು ಬರೆದಿಟ್ಟಿರೋದ್ರಲ್ಲಿ. ಯಾವಾಗಲೂ ನಾನು ಅದೇ ಹೇಳ್ತೀನಿ, ನಮ್ಮ ಶಾಸ್ತ್ರದ ಮೇಲೆ ಯಾಕೆ ನಂಗೆ ಇಷ್ಟು ಆಯುರ್ವೇದ ಅಂದರೆ ಇಷ್ಟ ಅಂತಂದರೆ, ಒಂದು ವ್ಯಕ್ತಿನ ನೋಡಿ, ನಿಮ್ಮನ್ನು ಯಾವ್ಯಾವುದೋ ಮಷೀನಲ್ಲಿ ಹಾಕಿ ತೆಗೆದ್ರೂ ಅವರಿಗೆ ಡಯಾಗ್ನೋಸ್ ಮಾಡೋಕ್ಕಾಗಲ್ಲ ಏನು ಸಮಸ್ಯೆ ಅಂತ. ಆದರೆ ಬರೀ ಒಂದು 3 ಬೆರಳನ್ನಿಟ್ಟು ಹೇಗೆ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳಕ್ಕಾಗತ್ತೆ ಅಂದರೆ ನಮ್ಮ ಭಾರತೀಯರು ಎಷ್ಟು ಜಾಣರು ಇದ್ದಿರ್ಬೋದು ಅಂತ. ಹಾಗೆ ನಿಮ್ಮಲ್ಲಿ ಆ ಸಮಸ್ಯೆ ಎಲ್ಲ ಇರೋದ್ರಿಂದ ಅದು ಸ್ಕಿನ್ನನ್ನು ಇದು ಮಾಡಿದೆ, ಟೆನ್ಷನ್ ಕೊಡುತ್ತೆ, ತಲೆ ಬಿಸಿ ಮಾಡುತ್ತೆ, ಕಣ್ಣು ಸ್ವಲ್ಪ ಮಂಜು, ದೃಷ್ಟಿ ಮಂಜು ಅಂತ ಅನ್ನಿಸ್ತಿದೆ. ಅದೇ ಅಂದರೆ ಎಲ್ಲ ಇಂದ್ರಿಯಗಳ ಒಂದು ಕ್ಷೀಣತೆ ಅಂತ, ನಿಮ್ಮ ಸೆನ್ಸ್ ಆರ್ಗನ್. ಮತ್ತು ಬಹುಶಃ ಒಂದು ಫೋಕಸ್ ಮಾಡೋಕ್ಕೆ, ಕಾನ್ಸಂಟ್ರೇಷನ್ ಮಾಡೋಕ್ಕೂ ಕಷ್ಟ ಆಗ್ತಾ ಇದ್ದಿರ್ಬೋದು ಅಲ್ವಾ. ಸೊ ಯಾವುದು ಕೆಲಸದಲ್ಲಿ ಕರೆಕ್ಟಾಗಿ ಮಾಡಬೇಕು ಅಂತ ಅನಿಸುತ್ತೆ, ಆದರೆ ಮಾಡೋಕ್ಕಾಗೋದಿಲ್ಲ. ಗಮನ ಇಟ್ಟು ಫೋಕಸ್ ಮಾಡೋಕ್ಕೆ, ಮತ್ತು ಚಿಕ್ಕ ವಿಷಯ ಮರ್ತು ಹೋಗ್ಬಿಡತ್ತೆ. ಚಿಕ್ಕದಾಗಿ ಗಮನ ಇಟ್ಟು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅಥವಾ ನೀವು ಹಾಗೆ ಫೋಕಸ್ಡಾಗಿ ಮಾಡೋದಕ್ಕೆ ತುಂಬ ಶ್ರಮ ಪಡಬೇಕಾಗತ್ತೆ.
ಅದು ಜಾಸ್ತಿ ಹೊತ್ತು ನೋಡಿದ್ರೆ ಕಣ್ಣೇ ಒಂಥರ ಇದು. ಅದೇ ಹೀಗೆಲ್ಲ ಇದೆ. ಅದರಲ್ಲೂ ನಿಮ್ಮಲ್ಲಿ ಆ ಗಾಲ್ ಬ್ಲ್ಯಾಡರ್ ರಿಮೂವ್ ಮಾಡಿದ್ಮೇಲೆ ಪ್ರಾಬ್ಲಮ್ ಏನಾಗಿದೆ ಗೊತ್ತಾ? ಈಗ ಗಾಲ್ ಬ್ಲ್ಯಾಡರ್ ಆ್ಯಕ್ಚುಲಿ ನಮ್ಮ ದೇಹದ ಜೀರ್ಣಕ್ರಿಯೆಗೆ ತುಂಬ ಬೇಕಾಗಿರೋವಂಥದ್ದು. ಆ ಅಂಗಾಂಗವನ್ನೇ ರಿಮೂವ್ ಮಾಡಿದ್ಮೇಲೆ ತುಂಬ ಜನರಿಗೆ ಅದರಿಂದಾಗಿ ನಿಮ್ಮ ಒಳಗಿನ ಈ ಪಿತ್ತ ದೃಷ್ಟಿ ಇನ್ನಷ್ಟು ಹೆಚ್ಚಾಗತ್ತೆ. ಆ ಗಾಲ್ ಬ್ಲ್ಯಾಡರು ನಮ್ಮ ದೇಹಕ್ಕೆ ಹಾಗೆ ಅದೇ ಗಂಟ್ಲು ನೋವು ಬಂತಂದರೆ ಟಾನ್ಸಿಲ್ ತೆಗೆದ್ಬಿಡೋದು, ಜೀರ್ಣಕ್ರಿಯೆದು ಇದಾಯ್ತಂದರೆ ಗಾಲ್ ಬ್ಲ್ಯಾಡರ್ ಇದರ ವಿರುದ್ಧ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಇದು ನಮ್ಮ ದೇಹಕ್ಕೆ ಹಲವಾರು ರೀತಿಯಲ್ಲಿ ತೊಂದರೆಯನ್ನು ಕೊಡುತ್ತೆ ಅಂತ. ಸೊ ನಿಮ್ಮಲ್ಲಿ ಆ್ಯಕ್ಚುಲಿ ಈ ಪಿತ್ತ ದೃಷ್ಟಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದಿದ್ರೆ ಅದು ಸರಿ ಹೋಗ್ಬಿಡ್ತಿತ್ತು. ಆದರೆ ಅದನ್ನ ಸರಿ ಮಾಡೋಕ್ಕಾಗದೆ ನಾವೇನು ಮಾಡಿದ್ವಿ, ಕೊನೆಯಲ್ಲಿ ನಮ್ಮ ಗಾಲ್ ಬ್ಲ್ಯಾಡರನ್ನೇ ತೆಗೆಸ್ಕೊಂಡ್ಬಿಟ್ವಿ. ಹಿಂಗಾಗಬಾರ್ದು. ಈ ಥರ ಗಾಲ್ ಬ್ಲ್ಯಾಡರಲ್ಲಿ ಸ್ಟೋನ್ ಆಗೋದು ಇದೆಲ್ಲ ಯಾಕೆ ಅಂದರೆ ಅಗೇನ್ ಮೆಟಬಾಲಿಸಮ್, ನಮ್ಮ ದೇಹಕ್ಕೆ ಕೊಬ್ಬನ್ನು ಪಚನ ಮಾಡೋದ್ರಲ್ಲಿ ದೇಹ ವಿಫಲ ಆದಾಗ ಆಗ ನಮ್ಮ ದೇಹಕ್ಕೆ ಗಾಲ್ ಬ್ಲ್ಯಾಡರಲ್ಲಿ ಸ್ಟೋನ್ಗಳ ಉತ್ಪತ್ತಿ ಆಗುವಂಥದ್ದು. ಆಗ ನಿಮ್ಮ ಈ ಪಿತ್ತಜ ಪ್ರಕ್ರಿಯೆಯನ್ನು, ಪಚನಕ್ರಿಯೆ ಪ್ರಕ್ರಿಯೆಯನ್ನು ನಾವು ಸರಿ ಮಾಡಿದ್ದಿದ್ರೆ ನಿಮಗೆ ಗಾಲ್ ಬ್ಲ್ಯಾಡರನ್ನು ತೆಗೆಯೋ ಅಗತ್ಯ ಬರ್ತಿರಲಿಲ್ಲ.